ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ, ಸೊ ಹಾಗಾಗಿ ನಮ್ಮ ಡಾರ್ಲಿಂಗ್ಗೆ ಸ್ನಾನ ಮಾಡಿಸಿದ್ದೆ. ನಾನು ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಪೂಜಾ ಆಲ್ರೆಡಿ ಪೂಜೆ ಮಾಡಿದ್ಲು. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇವಾಗ ನಾವು ಹೋಗ್ತಾ ಇರುವಂಥ ದೇವಸ್ಥಾನ ಕೆಂಗೇರಿ ಕೋಡಿಪಾಳ್ಯದಲ್ಲಿರೋ ಗುಟ್ಟೆ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ನಾವು ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಿಮಗೂ ಕೂಡ ಈ ದೇವಸ್ಥಾನ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ದೇವರ ದರ್ಶನ ಮಾಡೋಣ. ನಮ್ಮ ಪುಣ್ಯಕ್ಕೆ ಸರಿಯಾದ ಸಮಯಕ್ಕೆ ಬಂದಿದ್ದೀವಿ. ಮಂಗಳಾರತಿ ನಡೀತಾ ಇದೆ. ಗುಡ್ಡೆ ಆಂಜನೇಯ ಸ್ವಾಮಿದು ಒಳ್ಳೆಯ ದರ್ಶನ ಆಯಿತು. ಹಾಗೆ ಕೆಲವೊಂದಿಷ್ಟು ಬೇಡಿಕೆಗಳಿದ್ವು, ಬೇಡ್ಕೊಂಡು. ಹಾಗೆ ಭರತ್ ಸರ್ ನಮ್ಮ ಬಗ್ಗೆನೂ ಸ್ವಲ್ಪ ಬೇಡ್ಕೊಳ್ಳಿ ಅಂತಂದರು. ಅವ್ರ ಬಗ್ಗೆನೂ ಸ್ವಲ್ಪ ಬೇಡ್ಕೊಂಡ್ವಿ. ಅವ್ರಿಗೂ ಒಳ್ಳೆಯದಾಗಲಿ ಅಂದ್ಕೊಂಡು ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಬಂದ್ವಿ. ಇದೇ ದೇವಸ್ಥಾನ ನೋಡಿ, ಸುಮಾರು 400 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ, ಶ್ರೀ ಗುಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವತ್ತು ಆಂಜನೇಯ ಸ್ವಾಮಿದು ಒಳ್ಳೆಯ ದರ್ಶನ ಆಯಿತು. ನಿಮಗೂ ದರ್ಶನ ಆಗಿದೆ ಅನ್ಕೋತೀನಿ. ಶ್ರೀ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲಿರಲಿ. ಇದು ಸುಮಾರು ವರ್ಷಗಳ ಹಳೆಯ ಆಲದ ಮರ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಶಾಸನಗಳನ್ನು ಮಾಸ್ತಿಕಲ್ಲಿನ ಶಾಸನ ಅಂತ ಕರೀತಾರೆ. ಊರಿಗೋಸ್ಕರ ಯಾರಾದರೂ ಹೋರಾಡಿ ಹುತಾತ್ಮರಾದರೆ ಅವ್ರ ಹೆಸರಲ್ಲಿ ಈ ಥರ ಗೊಂಬೆಗಳನ್ನು ಚಿತ್ರಿಸಿ ಅವರು ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರವಾಗಿ ಇರಲಿ ಅಂತಂದೇಳಿ ಇಂತಹ ಶಾಸನಗಳನ್ನು ಕೆತ್ತಿಸ್ತಾ ಇದ್ರಂತೆ. ಇದು ಸುಮಾರು 400 ವರ್ಷಗಳ ಇತಿಹಾಸ ಇರುವಂತಹ ಶಾಸನಗಳು. ಈ ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್.